ಸಂಕೇಶ್ವರದ ಶ್ರೀ ಎ.ಬಿ. ಪಾಟೀಲ್ ಪಬ್ಲಿಕ್ ಸ್ಕೂಲ್ನಲ್ಲಿ 2025-26ನೇ ಸಾಲಿನ 12ನೇ ವಾರ್ಷಿಕೋತ್ಸವ ಉಡಾನ್ 12 ಕಾರ್ಯಕ್ರಮದ ಮೊದಲ ದಿನವನ್ನು ಜನವರಿ 9ರಂದು ಅತ್ಯಂತ ಸಂಭ್ರಮ ಹಾಗೂ ಉತ್ಸಾಹದಿಂದ ಆಚರಿಸಲಾಯಿತು. ಈ ವಿಶೇಷ ಸಂದರ್ಭಕ್ಕೆ ಅನೇಕ ಗಣ್ಯರು ಆಗಮಿಸಿದ್ದರು. ಎಸ್ಟಿವಿಎಸ್ ಸಂಘ ಸಂಕೇಶ್ವರದ ನಿರ್ದೇಶಕರಾದ ವಿನಯ್ ಪಾಟೀಲ್, ಬೆಳಗಾವಿ ತೋಟಗಾರಿಕಾ ಇಲಾಖೆಯ ಸಂಯುಕ್ತ ನಿರ್ದೇಶಕರಾದ ಮಾಂತೇಶ್ ಮುರುಗೋಡ್, ಹಿರಿಯ ವಕೀಲರಾದ ಆರ್.ಬಿ. ಪಾಟೀಲ್, ಎಸ್.ಎಂ. ಪಾಟೀಲ್, ಬಿ.ಎಸ್. ವೈರಾಗಿ, ನಿರ್ದೇಶಕರು ಡಾಕ್ಟರ್ ಬಿ. ಪಾಟೀಲ, ಕಾರ್ಯದರ್ಶಿ ಜಿಸಿ ಕೊಟಗಿ, ಆಡಳಿತಾಧಿಕಾರಿ ಡಾಕ್ಟರ್ ಬಿ.ಎ. ಪೂಜಾರಿ, ಸಿಪಿಐ ಶಿವಶರಣ ಅವಜಿ, ಎಕ್ಸೈಸ್ ಅಧಿಕಾರಿ ಮೆಡವಂಕಿ, ಎಲ್ಜಿಬಿ ಸದಸ್ಯರಾದ ವಿಕ್ರಮ್ ಕರ್ನಿಂಗ್ ಹಾಗೂ ಸಂತೋಷ್ ತೆರಣಿಮಠ, ಶಾಲಾ ಪ್ರಾಂಶುಪಾಲರಾದ ಗಜೇಂದ್ರ ಪವಾರ್, ಉಡಾನ್ 12 ಸಂಯೋಜಕಿ ಶ್ರೀಮತಿ ಭಾರತಿ ಕಂಕುರ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿಮಿತ್ತ ಶಾಲಾ ಮೈದಾನವನ್ನ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರದಿಂದ ಮನಮೋಹಕವಾಗಿ ಸಜ್ಜುಗೊಳಿಸಲಾಗಿತ್ತು. ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಗೊಂಡಿತು. ಶಾಲಾ ಗಾಯನ ತಂಡದ ಸುಮಧುರ ಹಾಡುಗಳು ಪ್ರೇಕ್ಷಕರನ್ನ ಮತ್ತು ಗಣ್ಯರನ್ನ ಮಂತ್ರಮುಗ್ಧಗೊಳಿಸಿತು. ಸಂಯುಕ್ತ ನಿರ್ದೇಶಕರಾದ ಮಾಂತೇಶ್ ಮುರುಗೋಡ್ ಅವರು ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಸಾಧನೆ ಮಾಡುವಂತೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಎ.ಬಿ. ಪಾಟೀಲ್ ಸಾಹೇಬರು ಇದೊಂದು ಸಂಕೇಶ್ವರದಲ್ಲಿ ಈ ಸಿಬಿಎಸ್ಇ ಸ್ಕೂಲನ್ನು ಈ ಪಟ್ಟಣಕ್ಕೆ ಹಾಗೂ ಹುಕ್ಕೇರಿ ತಾಲೂಕಿಗೆ ಒಂದು ಕೊಡುಗೆಯಾಗಿ ಈಗ ಕಳೆದ 12 ವರ್ಷಗಳಿಂದ ಇದನ್ನು ಕೊಟ್ಟಿದ್ದಾರೆ. ಒಳ್ಳೆ ಸ್ಕೂಲು, ನಾವೆಲ್ಲ ನೋಡಿದ್ದೀವಿ. ಒಳಗಡೆ ಈಗಾಗಲೇ ಮಕ್ಕಳಲ್ಲಿರುವಂಥ ಟ್ಯಾಲೆಂಟು ಚಿತ್ರಕಲೆಯಲ್ಲಿ ಮಾಡಿದ್ದಾರೆ. ಟೀಚರ್ಸ್ಗಳಲ್ಲೂ ಸಹಿತ ಭಾಳಷ್ಟು ಕಲೆಯಲ್ಲಿ ಅವರು ಟೀಚರ್ಸ್ನು ಅವ್ರ ಕಲೆ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಈ ಸ್ಕೂಲಲ್ಲಿ ಟೀಚರ್ಸ್ ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ಆ ಟೀಚರ್ಸ್ ಆ್ಯಕ್ಟಿವ್ ಇದ್ದಲ್ಲಿ ಯಾವಾಗಲೂ ಸ್ಕೂಲು ಮುಂದೆ ಬರ್ತದೆ. ಇದಕ್ಕೆ ಮೇನ್ ಕಾರಣಕರ್ತರು ಯಾರು ಇರ್ತಾರೆ ಅಂದರೆ ಈ ಸಂಸ್ಥೆಯನ್ನು ನಡೆಸುವಂಥ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಇಲ್ಲಿರುವಂಥ ಎಲ್ಲ ಡೈರೆಕ್ಟರ್ಸು ಇದಕ್ಕೆ ಹೆಚ್ಚು ಆಸಕ್ತಿ ಇದ್ದಾಗ ಮಾತ್ರ ಇಂಥ ಒಂದು ಸ್ಕೂಲನ್ನು ಡೆವಲಪ್ ಮಾಡಬೇಕಾಗ್ತದೆ. ಅವರು ವಿಷನ್ಗಳು, ಫ್ಯೂಚರ್ ವಿಷನ್ಗಳು, ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಮಾಡುವಂಥ ಒಂದು ವಿಷನ್ಗಳು ಏನಿರ್ತಾವಲ್ಲ ಅದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಮಕ್ಕಳಲ್ಲಿ ನಾನು ಟೀಚರ್ಸ್ಗಳಲ್ಲಿ ಹಾಗೂ ಸಂಸ್ಥೆಯಲ್ಲಿ ನಾನು ಒಂದು ಕೇಳಿಕೊಳ್ಳೋದೇನೆಂದರೆ, ಈ ಯಾವುದೇ ಮಕ್ಕಳಿಗೆ ನಾವು ಭಾಳ ಫೋರ್ಸ್ ಮಾಡಿ ಅದಾಗ್ರಿ ಇದಾಗ್ರಿ ಅಂತ ಹೇಳೋದೇನು ಬೇಕಾಗಿಲ್ಲ. ಅವ್ರಿಗೆ ನಾವು ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ನಾವು ಮಕ್ಕಳಿಗೆ ಏನೇನದಾವ ಎಲ್ಲ ಸಬ್ಜೆಕ್ಟ್ಗಳನ್ನು ಹೇಳಬೇಕು. ಇನಿಷಿಯಲಿ 1ನೇದಿಂದ ಹಿಡ್ಕೊಂಡು ಅವರು 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೆ ಯಾವ್ಯಾವ ಫೀಲ್ಡ್ಸ್ ಅದಾವೆ ಇವೆಲ್ಲರನ್ನ ಹೇಳೋದು. ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು ಅಂತ ಎರಡೇ ನಾವು ಜಾಸ್ತಿ ಒತ್ತಡ ಕೊಡ್ತಾವ್ರೆ. ಆಲ್ಮೋಸ್ಟ್ 90% ಪೇರೆಂಟ್ಸು. ಇನ್ನು 10% ಪೇರೆಂಟ್ಸ್ಗಳು ಬೇರೆ ಬೇರೆ ಅಕಾಡೆಮಿಕ್ಸಲ್ಲಿ ಯೋಚನೆ ಇರ್ತವೆ. ಅದರಲ್ಲಿ ನಮ್ಮ ಮಕ್ಕಳಲ್ಲಿ ಕೃಷಿಯಾಗಿ ಬಿತ್ತಬೇಕಾಗಿರೋದು ಒಂದು, ನೀವು ಮೆಡಿಕಲ್ ಫೀಲ್ಡ್ ತಗೊಳ್ಳಿ, ಇಂಜಿನಿಯರಿಂಗ್ ಫೀಲ್ಡ್ ತಗೊಳ್ಳಿ, ಅಗ್ರಿಕಲ್ಚರ್ದಲ್ಲಿ ಭಾಳಷ್ಟು ಅದಾವೆ. ಅಗ್ರಿಕಲ್ಚರ್ ಸೈನ್ಸಸ್ಸು, ಹಾರ್ಟಿಕಲ್ಚರ್ ಸೈನ್ಸಸ್ಸು, ವೆಟರ್ನರಿ ಸೈನ್ಸಸ್ಸು, ಹೋಮ್ ಸೈನ್ಸಸ್ಸು, ಅದೇ ರೀತಿ ಫಿಶರಿ, ಸಿರಿಕಲ್ಚರು, ಆಮೇಲೆ ಎನಿಮಲ್ ಹಸ್ಬೆಂಡ್ರಿ, ಈ ಥರ ಭಾಳಷ್ಟು ಸ್ಕೋಪ್ ಇದ್ದಾವೆ. ಇದನ್ನು ಬಿಟ್ಟರೆ ನಾವು ಲಾಯರ್ಸ್ ಲಾ ಅದು ಮಾಡ್ಬೋದು. ಆಮೇಲೆ ನಮ್ಮದಾದಂತಹ BA ಮಾಡ್ಕೊಂಡು ಸಹಿತ ಮಾಡ್ಬೋದು. BCom ಆಗಿ ಭಾಳಷ್ಟು ಬಿಸ್ನೆಸ್ಸು, CA ಆಗ್ಬೋದು. ಇದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಾವು ಒಳ್ಳೆಯ ರಾಜಕೀಯ ನೇತೃತ್ವ ಹೊಂದುವಂಥ ಒಬ್ಬ ಮನುಷ್ಯನನ್ನು ತಯಾರು ಮಾಡ್ಬೋದು. ಈ ಸ್ಕೂಲ್ ಲೇಬರ್ ಪ್ರಾಬ್ಲಮ್ನ ಈಗ ನಾವು ಅನುಭವಿಸ್ತಾ ಇದ್ದೀವಿ. ರೈತರು ನೋಡಬೇಕು, ಯಾರು ರೈತಕಿ ಮಾಡೋಕ್ಕೆ ಎಲ್ಲಿ ಹೊಲದಲ್ಲಿ ಯಾರು ಬರ್ತಾ ಇಲ್ಲ. ಎಲ್ಲ ಸಿಟಿಗೆ ಹೋಗೋಣ, ದೊಡ್ಡ ದೊಡ್ಡ ಜಾಬ್ದಲ್ಲಿರೋಣ, ದೊಡ್ಡ ಇರ್ತಾರೆ. ಇನ್ನು ಇದೇ ರೀತಿ ನಾವು ಹೋಗ್ತಾ ಹೋದರೆ ಮುಂದಿನ 10 ವರ್ಷದಲ್ಲಿ ನಮಗೆ ಆಹಾರದ ಕೊರತೆಯಾಗಿ ಯಾವ ಜನಗಳಿಗೂ ಸಹಿತ ನಾವು ಒಳ್ಳೆಯ ರೀತಿಯ ಆಹಾರ, ಆರ್ಗ್ಯಾನಿಕ್ಕು ಇಂಥ ಆಹಾರಗಳು ಸಿಗುವುದು ಸಹಿತ ಮುಂದಿನ 10 ವರ್ಷಗಳಲ್ಲಿ ನಾವು ಆಹಾರಕ್ಕಾಗಿಯೇ ಹೋರಾಟಗಳು ಇಡೀ ಜಗತ್ತಲ್ಲಿ ನಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಮಕ್ಕಳಲ್ಲಿನೂ ಸಹಿತ ಈ ಓದು ಜೊತೆ ಒಳ್ಳೆ ಕೃಷಿ, ನಮ್ಮ ತೋಟಗಳನ್ನು, ನಮ್ಮ ಇರುವಂಥ ಹೊಲಗಳನ್ನು ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಜಾಬು ಮಾಡಬೇಕು, ಅದ್ರ ಜೊತೆ ಹೊಲಗಳನ್ನು ನೋಡಬೇಕು. ಅದರಲ್ಲಿ ಒಬ್ಬ ಮಕ್ಕಳನ್ನ ಕಂಪಲ್ಸರಿ ಆಗಿ ನಮ್ಮ ಹೊಲ ನೋಡಾಕನೇ
ಅವ್ರಿಗೊಂದು ನೀವು ಏನು ನಮಗೆ BSc ಅಗ್ರಿ ಮಾಡಬೇಕಾಗಿಲ್ಲ, BSc ಹಾರ್ಟಿಕಲ್ಚರ್ ಮಾಡಬೇಕಿಲ್ಲ, MSc ಮಾಡಬೇಕಿಲ್ಲ, PhD ಆಗಬೇಕಾಗಿಲ್ಲ. ಈಗೆಲ್ಲ ನಮ್ಮ ಡಿಪ್ಲೊಮಾ ಕೋರ್ಸ್ ಇದಾವೆ. ಅಂತ ಕೋರ್ಸ್ ಮಾಡಿ ಒಳ್ಳೊಳ್ಳೆ ಸಬ್ಜೆಕ್ಟನ್ನು ಕರ್ಕೊಂಡು ಒಳ್ಳೊಳ್ಳೆ ಫಾರ್ಮರ್ ಆಗಿ ಒಳ್ಳೆ ನಾವೊಂದು ಇಡೀ ಜಗತ್ತಿಗೆ ಆಹಾರ ಕೊಡುವಂತ ಒಬ್ಬ ರೈತನಾಗಲೂ ಸಹಿತ ನಮ್ಮ ಮಕ್ಕಳಲ್ಲಿ ಈಗೇನೆ ನಾವು ಬಿತ್ತಬೇಕಂತ ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ತೇನೆ. ಮುಂದಿನ ಜೀವಮಾನದಲ್ಲಿ ಈ ಕೃಷಿ ಕ್ಷೇತ್ರವೇ ಮುಖ್ಯ ಪ್ರಮುಖವಾದಂತಹ ಒಂದು ಕ್ಷೇತ್ರವಾಗಿ ಮುಂದಿನ ದಿನಗಳಲ್ಲಿ ಬೆಳೀತದ. ಬಳಿಕ ಮಾತನಾಡಿದ ವಿನಯ್ ಪಾಟೀಲ್ ಅವರು ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನವನ್ನ ವಿವರಿಸಿ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನ ಮಿತಗೊಳಿಸಿ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಲು ಮಕ್ಕಳಿಗೆ ಉತ್ತೇಜನ ನೀಡಿದರು. ನನ್ನ ಮನ್ಯಾಗ ಹೋದ ನನ್ನ ಮಕ್ಕಳು ಸುದು ಕೈನ ಚಿಕ್ಕವರು, ಅವಳ ಅಮ್ಮ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಅವ್ವ ಅಂದ್ರೆ ನನ್ನ ಹೆಂಡತಿ ಊಟ ಮಾಡಿಸೋದು ಬಿಗ್ಗೆಸ್ಟ್ ಚಾಲೆಂಜ್. ಈಗ ಸದ್ಯ ಊಟ ಯಾರು ಮಾಡಂಗಿಲ್ಲ, ಮಾಡ್ಲಿಂದ ಬಿಡ್ರ ಅಂತ ಹೇಳ್ತೀವಿ, ಆದ್ರೆ ಅವ್ರಿಗೆ ಸಮಾಧಾನ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೈಯಾಗ ಒಂದು ಮೊಬೈಲ್ ಕೊಡ್ತಾರೆ. ಕೈಯಾಗ ಮೊಬೈಲ್ ಕೊಟ್ಟ ಆ ಹುಡುಗರು ಏನ್ ತಿಂತಾವ್ ಗೊತ್ತೂ ಇರಂಗಿಲ್ಲ. ಇದು ಎದಕ್ಕೆ ಹೇಳಕ್ ಇಷ್ಟಪಡತ್ತನಪ್ಪ ಅಂತಂದ್ರೆ ವಿಶೇಷವಾಗಿ ನನ್ಗೆ ಅನ್ಸೋ ಮಟ್ಟಿಗೆ ಇಲ್ಲಿ 90% ಜನ ಅರ್ಧ ಮಾಡತ್ತಾರೆ. ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅರ್ಧ ಮಾಡ್ತಾರೆ. ಮೊನ್ನೆ ತನ ಬೆಂಗಳೂರಿಗೆ ಹೋಗಿದ್ದೆ ನಾನು, ಅಲ್ಲಿ ಚೈಲ್ಡ್ ಪೀಡಿಯಾಟ್ರಿಷಿಯನ್ ಭಾಳ ಪ್ರಸಿದ್ಧ, ನನಗೆ ಭಾಳ ಬೇಕಾದವ್ರು. ನನ್ನ ಮಗಳ ತೋರ್ಸಾಕ್ ಹೋದಾಗ ನನ್ನ ಮಗಳು ಊಟನ ಮಾಡಂಗಿಲ್ರಿ ಅಂತ ಒಂದು ಪ್ರಶ್ನೆ ಅಥವಾ ಒಂದು ಕಂಪ್ಲೇಂಟ್ ಡಾಕ್ಟರ್ ಮಾಡಿದಾಗ ಡಾಕ್ಟರ್ ಒಂದೇ ವಿಷಯ ಹೇಳಿದ್ರು, ಅವರು ಊಟ ಮಾಡೋದು ಬಿಡೋದು ತಲೆ ಕೆಡ್ಸ್ಕೊಬೇಡ್ರಿ, 2 ವಿಷಯ ಬದಲು ನೀವು ಎಚ್ಚರಿಕೆ ವಹಿಸ್ರಿ ಅಂತ ಹೇಳಿದ್ರು. ಒಂದು ಒಬೆಸಿಟಿ ಅಂತಂದ್ರೆ ಜಾಸ್ತಿ ಊಟ ಮಾಡೋದು, ಒಂದು ಸ್ಕ್ರೀನ್ ಟೈಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೊಬೈಲ್ ಮಕ್ಕಳನ್ನ ಯಾವ ಕಾರಣಕ್ಕೂ ಮಕ್ಕಳ ಕೈಯಾಗ ಕೊಡಕ್ ಹೋಗ್ಬೇಡ್ರಿ. ಬಹಳ ವಿಶೇಷ ಅರ್ಥೈತಿದ್ರಾಗಿದೆ. ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಅದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ನಿಮ್ಯಾನ್ಸ್ ಅಂತ ಒಂದು ಮೆಂಟಲ್ ಇನ್ಸ್ಟಿಟ್ಯೂಷನ್, ಅದು ನಿಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಾಗ ಒಂದು ದೊಡ್ಡ ವಾರ್ಡ್ ಮಾಡ್ಯಾರಂತ. ಅದ್ರಾಗ 7ನೇ 8ನೇ 9ನೇ 10ನೇ ಹುಡುಗರು ಸುದಕ್ಕೆ ಆ ಮೊಬೈಲ್ ಅಡಿಕ್ಷನ್ ಇಂದ ಅಲ್ಲಿ ಇವತ್ತ ಹುಡುಗರಲ್ಲ. ಅದಕ್ಕೆ ಈ ನಿಟ್ಟಿನಲ್ಲಿ ವಿದೇಶದಲ್ಲಿ ಇವತ್ತು ನೀವು ನೋಡಿರ್ಬೋದು, ಆಸ್ಟ್ರೇಲಿಯಾದಲ್ಲಿ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ 16ನೇ ವಯಸ್ಸು ಮಟ್ಟ ಬ್ಯಾನ್ ಮಾಡ್ಯಾರ ಸರ್. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಇಷ್ಟ, ನನ್ನ ಮನ್ಯಾಗೂ ಭಾಳ ಸಲ ಹೇಳಿದ, ಇನ್ನ ಇಂಪ್ಲಿಮೆಂಟ್ ಆಗಿಲ್ಲ, ಬಹುಶಃ ನಿಮಗೂ ಸ್ವಲ್ಪ ಟೈಮ್ ತಗೋತೈತಿ. ಏನಪ್ಪಾ ಅಂತಂದ್ರೆ ಮೊಬೈಲ್ ಇನ್ನೊಂದೇನು ತಿಂತಾರೆ ಪಾಪ, ಹೊಸವಾಗಿ ಏನ್ ತಿಂತಿರ್ತಾರೆ ಒಂದು, ಪ್ಲಸ್ ಮೊಬೈಲ್ ಅಂಡ್ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ಮಟ್ಟಿಗೆ ಈ ಚಿಕ್ಕ ಮಕ್ಕಳು ದೂರ ಇಡ್ರಿ. ವಿವಿಧ ತರಗತಿಗಳ ವಿದ್ಯಾರ್ಥಿಗಳು ಒಂದಾಗಿ ವಿವಿಧ ನೃತ್ಯ ಪ್ರದರ್ಶನಗಳನ್ನ ನೀಡಿದರು. ಮನಮೋಹಕ ನೃತ್ಯಗಳಿಗೆ ಪ್ರೇಕ್ಷಕರಿಂದ ಭಾರೀ ಸ್ಟ್ಯಾಂಡಿಂಗ್ ಓವೇಷನ್ ಲಭಿಸಿತು. ಕಾರ್ಯಕ್ರಮದ ನಿರೂಪಣೆಯನ್ನ ಮಿಸ್ ತ್ರಿಷಾ ಪಿ ಹಾಗೂ ಶ್ರೀಮತಿ ಅನುಪಮಾ ಭಿ ಅವರು ಉತ್ಸಾಹಭರಿತವಾಗಿ ನಿರ್ವಹಿಸಿದರು. ಸಂಕೇಶ್ವರದ ಶ್ರೀ ಪಾಟೀಲ್ ಪಬ್ಲಿಕ್ ಸ್ಕೂಲ್ನಲ್ಲಿ 2025-26ನೇ ಸಾಲಿನ ವಾರ್ಷಿಕ ಸಮಾರಂಭ ಉಡಾನ್ 12 ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ನಡೆಯಿತು.